ವಿಕೃತ ನಂಬಿಕೆಗಳು ಅಂತ, ವಿಕೃತ ಮನೋಭಾವ, ಸ್ಯಾಡಿಸ್ಟ್ ನೇಚರ್ ಅಂತ ಕರಿತೀವಲ್ವಾ, ಸ್ಯಾಡಿಸ್ಟ್ ನೇಚರ್ ಅಂತ ಕನ್ಸಿಡರ್ ಮಾಡತಕ್ಕಂಥ ಮನಸ್ಥಿತಿಗಳು ಮನುಷ್ಯನ ನಂಬಿಕೆ ಹೆಸರಲ್ಲಿ ನಾನಾ ನಮಸ್ಕಾರ ಸ್ನೇಹಿತರೆ. ಈ ದಿನದ ವಿಶೇಷ ಸಂಚಿಕೆ ವಿಕೃತ ನಂಬಿಕೆಗಳು ಅಂತ, ವಿಕೃತ ಮನೋಭಾವ, ಸ್ಯಾಡಿಸ್ಟ್ ನೇಚರ್ ಅಂತ ಕರಿತೀವಲ್ವಾ. ಭಗವಂತನನ್ನ ಸ್ಯಾಡಿಸ್ಟ್ ನೇಚರ್ ಅಂತ ಕನ್ಸಿಡರ್ ಮಾಡತಕ್ಕಂಥ ಮನಸ್ಥಿತಿಗಳು ನಮ್ಮ ಜನರಲ್ಲಿ ಈಗಲೂ ಇದೆ. ದೇವರು ನೋವಿಗೆ ಒಲಿಯುತ್ತಾನೆ. ನೋಡಿ ಎಂಥ ಮೂರ್ಖ ಚಿಂತನೆ ಮನುಷ್ಯನ ಮನಸ್ಸಿನಲ್ಲಿ. ಮನುಷ್ಯನ ನಂಬಿಕೆ ಹೆಸರಲ್ಲಿ ನಾನಾ ಭಾವಗಳು ಹೇಗಿದೆ ಅಂದರೆ ಒಂದಕ್ಕೊಂದಕ್ಕೆ ಲಿಂಕೇ ಇಲ್ಲ. ನಾನು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಮೊನ್ನೆ ಟಿ ವಿನಲ್ಲಿ ನೋಡ್ತಾ ಇದ್ದೆ. ಆಂಧ್ರ ಕರ್ನಾಟಕದ ಗಡಿಯಲ್ಲಿ ಕರ್ನೂಲ್ ಗ್ರಾಮ ಅಂತಿದೆ. ಅಲ್ಲಿ ಬಡಿಗೆ ಜಾತ್ರೆ ಅಂತ ನಡೆಯುತ್ತೆ. ಮಾಳ ಮಲ್ಲೇಶ್ವರ ದೇವಸ್ಥಾನದಲ್ಲಿ ಒಂದು ಬಡಿಗೆ ಜಾತ್ರೆ ನಡೆಯುತ್ತೆ. ಹೇಗಪ್ಪ ಅಂದರೆ ಆ ದೇವರನ್ನ ಜಾತ್ರೆ ಮಾಡಿ ನಮ್ಮೂರಿಗೆ ತಗೊಂಡೋಗ್ಬೇಕು ಅಂತ ಬಡಿಗೆಲು ಹೊಡೆಯೋದು. ದೊಡ್ಡ ದೊಡ್ಡ ಮರಗಳಿಟ್ಕೊಂಡು ಹಳ್ಳಿಯಲ್ಲಿ ಗುಂಪು ಸೇರಿಕೊಂಡು ಗಂಡಸರು ಹೊಡೆದಾಡಿ ಸೋಲಿಸಿ ದೇವರನ್ನು ತಗೊಂಡೋಗೋದು. ಇದರಲ್ಲಿ 3 ಜನ ಸತ್ತಿದ್ದಾರೆ, 40 ಜನ ಆಸ್ಪತ್ರೆಗೆ ಸೇರ್ಕೊಂಡಿದ್ದಾರೆ. ಇದು 2 ದಿನಗಳ ಹಿಂದೆ ನಡೆದಂಥ ಘಟನೆ. ಈ ಘಟನೆಯನ್ನು ಉಪಯೋಗಿಸ್ಕೊಂಡು ನಿಮ್ಮ ಮನಸ್ಥಿತಿಯ ಬಗ್ಗೆ ಒಂದು ವಿಶ್ಲೇಷಣೆ ಕೊಡೋಕೆ ನಾನು ಇಷ್ಟಪಡ್ತೀನಿ. ಮನುಷ್ಯನ ಮನಸ್ಸು ನಂಬಿಕೆಯಲ್ಲಿ ಯಾವ್ಯಾವ ರೀತಿ ಆಟ ಆಡುತ್ತೆ ಅಂತ. ತಾನು ಏನೇನು ಮಾಡಿದ್ನೋ ಅದೇ ಸರಿ, ಅದೇ ಭಕ್ತಿ. ಮೈಗೆಲ್ಲ ಚುಚ್ಕೊಂಡು ದೇವ್ರು ಎಳೆಯೋದು, ಇಲ್ಲೆಲ್ಲ ಚುಚ್ಕೊಳ್ಳೋದು, ಏನೇನೆಲ್ಲ ಮಾಡೋದು, ಉಪವಾಸ ಜಾಸ್ತಿ ಮಾಡೋದು. ದೇವ್ರಿಗೆ ಪ್ರೀತಿ ಭಕ್ತಿ ಬೇಕು. ನಿನ್ನ ಮನಸ್ಸಿನಲ್ಲಿ ಸಂತೋಷ ಭಕ್ತಿ ತುಂಬಿರಬೇಕು, ಕೃತಜ್ಞತಾ ಭಾವವಿರಬೇಕು. ಅವನೆಂಥ ದೈವಿ ಮನುಷ್ಯ ಅಂತ ಬೇರೆಯವ್ರು ಹೊಗಳಬೇಕು. ಆ ರೀತಿಯಾದ ಗುಣಗಳು ನಿನ್ನಲ್ಲಿರಬೇಕು. ಆ ಗುಣಗಳಿದ್ದಾಗ ಆ ಮನಸ್ಸಿನಲ್ಲಿ ಸಂತೋಷವಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡಿದ್ರೆ ಆಗ ನಾವು ದೇವರ ಮಕ್ಕಳು ಅನ್ನತಕ್ಕಂಥ ಅರಿವು ನಮ್ಮಲ್ಲಿ ಮೂಡುತ್ತೆ. ಅಂದರೆ ನಾವು ಆನಂದವಾಗಿರ್ತೀವಿ. ಹೇಗೆ ಶ್ರೀಮಂತರ ಮಕ್ಕಳು ಶ್ರೀಮಂತಿಕೆಯಲ್ಲಿ ಇರ್ತಾರೋ ಹಾಗೆ ದೇವರ ಮಕ್ಕಳು ಭಕ್ತರು ಆ ದೇವರ ಗುಣಗಳನ್ನು ಹೊಂದಿರಬೇಕು. ಕರುಣಾಮಯಿ, ಮಮತಾಮಯಿ, ಸೇವಾಭಾವ, ಪ್ರೀತಿ, ವಾತ್ಸಲ್ಯ, ಪ್ರೇಮ ಎಲ್ಲವೂ ತುಂಬಿರಬೇಕು. ಅದನ್ನು ಬಿಟ್ಬಿಟ್ಟು ನೀನು ಹೊಡೆದಾಡಿಕೊಂಡು ರಕ್ತ ಸೂಸ್ಕೊಂಡು ಮೈಗೆಲ್ಲ ಚುಚ್ಕೊಂಡು ಏನೇನೆಲ್ಲ ಮಾಡಿಕೊಂಡು ಇದೆಲ್ಲ ಸ್ಯಾಡಿಸ್ಟ್ ನೇಚರ್ ಅಂತ ಕರಿತೀವಿ. These are all psychological disorders in bhakti, devotion. ಭಕ್ತಿಯಲ್ಲಿ ಮಾನಸಿಕ ರೋಗ ಲಕ್ಷಣಗಳು ಇವು. ಭಕ್ತಿಯ ಅರ್ಥವೇ ತಿಳಿಯದ ಮುಗ್ಧ ಮನಸ್ಸುಗಳು ಯಾರೋ ಏನೋ ಹೇಳೋದನ್ನು ಈ ರೀತಿ ಮಾಡಿದ್ರೆ, ನೀನು ತುಂಬ ದೇಹಕ್ಕೆ ದಂಡನೆ ಕೊಟ್ಟರೆ ಆ ದಂಡನೆ ಭಗವಂತನಿಗೆ ಇಷ್ಟ ಆಗುತ್ತೆ ಅಂದರೆ ದೇವರೇನು ಸ್ಯಾಡಿಸ್ಟಾ? ದೇವರು ನೋವನ್ನು ಇಷ್ಟಪಡ್ತಾರ? ದೇವರು ಅಂತಕ್ಕಂಥ ಪದದ ಅರ್ಥವೇ ಗೊತ್ತಿಲ್ಲದ ಭಕ್ತರು 90% ಈ ಭೂಮಿ ಮೇಲಿದ್ದಾರೆ. ದೇವರು ಅಂತಕ್ಕಂಥ ಪದದ ಅರ್ಥವೇ ಗೊತ್ತಿಲ್ಲ, ದೇವರಿನ ಬಗ್ಗೆ ಇರತಕ್ಕಂಥ ಭಾವವೇ ಗೊತ್ತಿಲ್ಲ. ಏನಂದ್ರೆ ದೇವರ ಹತ್ರ ನಾನು ಹೊಲಿಸ್ಕೋಬೇಕು, ನಾನು ಕೇಳಿದವನು ಕೊಡಬೇಕು ಅಂದರೆ ನಾನು ಕಷ್ಟಪಡಬೇಕು. ನೀನೇ ಕಷ್ಟಪಡ್ತಿ. ದೇವರ ಮಕ್ಕಳು ನೀವಾದಾಗ, ಸೃಷ್ಟಿ ಮಾಡಿರೋನೇ ಅವನಾದಾಗ ನಾವು ಅವನ ಮಕ್ಕಳು ತಾನೆ. ಅವನ ಮಕ್ಕಳಾದಾಗ ಅವನ ಥರ ನಾನಿರಬೇಕು, ರಾಜನ ಮಗ ರಾಜನ ಥರ ಇರಬೇಕು ಅಲ್ವೇನ್ರಿ? ಆ ಫೀಲು, ಆ ಭಾವ ನನ್ನಲ್ಲಿ ತುಂಬಿರಬೇಕು. ನಾನ್ಯಾಕೆ ದೀನನಾಗಲಿ, ನಾನ್ಯಾಕೆ ಕೊರಗಲಿ? ತಂದೆ ಹತ್ರ ಏನಾರು ಕೇಳಬೇಕು ಅಂದರೆ, ತಾಯಿ ಹತ್ರ ಏನಾರು ಕೇಳಬೇಕು ಅಂದ್ರೆ ಮಕ್ಕಳು ದೇಹ ದಂಡಿಸ್ಬೇಕಾ?
ಪ್ರೀತಿಯಿಂದ ಕೇಳ್ತವೆ ಅಲ್ವಾ? ಸೊ ಅವರ ನೋವುಗಳು ತಂದೆ ತಾಯಿಗೆ ಅರ್ಥ ಆಗುತ್ತೆ. ಮಕ್ಕಳ ನೋವುಗಳು, ಮುಗ್ಧ ಮಕ್ಕಳಿರ್ತಾರೆ, ನಾವೆಲ್ಲ ಮುಗ್ಧರು. ಸೃಷ್ಟಿಕರ್ತ ತುಂಬ ಗ್ರೇಟು. ನಮ್ಮ ಕಲ್ಪನೆಗೆ ನಿಲುಕದ ಶಕ್ತಿ ಸೃಷ್ಟಿ. ಅಂಥವ್ರು ಮಕ್ಕಳು ನಾವಾದಾಗ, ಜೀವಿಗಳಾದಾಗ ಅವನಿಗೆ ಈ ನೋವು ಇಷ್ಟ, ಈ ರಕ್ತ ಇಷ್ಟ ಅಂತ ನಾವು ಕಷ್ಟ ಕೊಡ್ತೇವಲ್ವ, ತಪ್ಪಲ್ವ ಅದು? ಅದನ್ನು ನೋಡಬೇಕು, ಹೆಂಗೆ ಬಡಿಗೆ ತಗೊಂಡು ಹೊಡಿತಾರೆ ಅಂತ, ಹೊಡೆದಾಡ್ತಾರೆ. ಅಂದರೆ ಆಕ್ಚುಲಿ ಆಂಧ್ರದಲ್ಲಿ ಅದನ್ನು ಬ್ಯಾನ್ ಮಾಡಿದ್ದಾರೆ. ಬ್ಯಾನ್ ಮಾಡಿದ್ರೂ ಕೂಡ ನಂಬಿಕೆ ವಿರುದ್ಧ ಸರ್ಕಾರ ಆ ಜಾತ್ರೆಯನ್ನು ನಿಲ್ಲಿಸಲು ಆಗುತ್ತಿಲ್ಲ. 1,000 ಜನ ಪೊಲೀಸ್ನವರಲ್ಲಿದ್ದಾರೆ, 1,000 ಜನ. ಆದರೂ ಈ 3 ಸಾವುಗಳನ್ನು ನಿಲ್ಲಿಸಲು ಆಗಲಿಲ್ಲ, ಆ ಬಡಿದಾಟವನ್ನು ನಿಲ್ಲಿಸಲು ಆಗಲಿಲ್ಲ. ಅಂದರೆ ಮನುಷ್ಯನ ಮನಸ್ಸಿನ ವಿಕೃತ ಮನೋಭಾವಗಳು ಹೇಗೆ ತುಂಬಿಕೊಂಡಿದೆ ಈ ಸಮಾಜದಲ್ಲಿ. ನೀವು ಯೋಚನೆ ಮಾಡ್ರಪ್ಪ, ಸರಳವಾಗಿ ನಾನು ಹೇಳ್ತೀನಿ, ನಿಮ್ಮ ಮನಸ್ಸಿನ ಬಗ್ಗೆ ಯೋಚನೆ ಮಾಡಿ ನೋಡಿ. ಯಾವ ದೇವರಿಗೂ ಹಿಂಸೆ ಇಷ್ಟವಾಗುವುದಿಲ್ಲ. ಯಾವ ದೇವರು ರಕ್ತಕ್ಕಾಗಿ ಕಾಯುವುದಿಲ್ಲ. ಯಾವ ದೇವರಿಗೂ ಬಲಿ ಬೇಕಾಗಿಲ್ಲ. ಬಲಿ ಕೊಟ್ಟರೆ, ರಕ್ತ ಕೊಟ್ಟರೆ, ಹಿಂಸೆಯಿಂದ ಒಲಿಸಿಕೊಳ್ಳುವುದಾದರೆ ಅದು ನಿಮ್ಮ ಮೂರ್ಖ ಮನಸ್ಸಿನ ಸ್ಥಿತಿ. ಒಂದು ರೀತಿಯಾದ ವಿಚಿತ್ರವಾದ ನಂಬಿಕೆ, ಅಂಧಾನುಕರಣೆ. ಅದ್ರ ಬಗ್ಗೆ ಚಿಂತನೆ ಮಾಡದೆ, ದೇವ್ರ ಬಗ್ಗೆ ಅರ್ಥನೇ ಮಾಡ್ಕೊಳ್ಳದೆ, ಯಾರೋ ಒಂದು ಹೇಳಿರ್ತಾರೆ ಅದನ್ನು ನಂಬ್ಕೊಂಡು ಮಾಡಿರ್ತಕ್ಕಂಥ ಅಂಧಾನುಕರಣೆ. ಈಗ ಜಗತ್ತು ವಿಕಾಸ ಆಗ್ತಾ ಇದೆ, ಇನ್ನು ಅನಾಗರಿಕರಾಗಿ ವರ್ತಿಸಬೇಡಿ. ಇದರಿಂದ ಹೊರಗಡೆ ಬನ್ನಿ, ಸಹಬಾಳ್ವೆಯಿಂದ ಆರಾಮಾಗಿ ಹೋಗಿ, ಪ್ರೀತಿಯಿಂದ ಖುಷಿ ಪಡಿ. ಜಾತ್ರೆಗಳ ಮಹತ್ವವೇ ಅದು. ಎಲ್ಲ ಜಾತ್ರೆಗಳನ್ನು ನೋಡಿ, ದೊಡ್ಡ ದೊಡ್ಡ ಆಟಗಳಿರ್ತವೆ, ಮನರಂಜಿಸುವ ಕಾರ್ಯಕ್ರಮಗಳಿರ್ತವೆ. ನಿನ್ನ ಮನಸ್ಸು ಖುಷಿಯಾಗಿರಬೇಕು. ಆ ಖುಷಿಯ ಮನಸ್ಸಿನಲ್ಲಿ ಭಗವಂತನನ್ನು ಪ್ರಾರ್ಥಿಸು, ಸಂತೋಷವಾಗಿ ಪ್ರಾರ್ಥಿಸು. ಆ ಸಂತೋಷವನ್ನು ಮನೆಗೆ ಹೋಗಿ ನೆಂಟರಿಗೆಲ್ಲ ಹಂಚಿಕೊಂಡು ಅಡುಗೆ ಮಾಡಿಕೊಂಡು ಖುಷಿಯಾಗಿ ಊಟ ಮಾಡ್ತೀವಿ. ಸಂತೋಷವಾಗಿ ಇರುವ ಕಾರ್ಯಕ್ರಮಗಳೇ ಜಾತ್ರೆ. ಅಂದರೆ ದೇವರ ಹೆಸರಿನಲ್ಲಿ ನಡೀತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್. ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ ಇಲ್ಲದೆ ಇರತಕ್ಕಂಥ ಯಾವ ಜಾತ್ರೆಯೂ ಇಲ್ಲ. ಈಗ ನಾವು ದಸರಾ ಹಬ್ಬ ನೋಡಿದ್ವಲ್ವಾ, ಪ್ರತಿದಿನ ಒಂದಲ್ಲ ಒಂದು ಮನೋರಂಜನಾತ್ಮಕವಾದ ಕ್ರೀಡೆಗಳು, ಕಾರ್ಯಕ್ರಮಗಳು ನಡೀತಾನೇ ಇರ್ತವೆ. ಈ ದಿಶೆಯಲ್ಲಿ ಯೋಚನೆ ಮಾಡಿ, ಈ ಮೌಢ್ಯದಿಂದ ಹೊರಗಡೆ ಬನ್ನಿ. ಬರೀ 3 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ದೇವರು ಸ್ಯಾಡಿಸ್ಟ್ ಅಲ್ಲ. ಅವನಿಗೆ ನಿನ್ನ ನೋವು ಬೇಕಾಗಿಲ್ಲ, ಅವನಿಗೆ ರಕ್ತ ಬೇಕಾಗಿಲ್ಲ, ಅವನಿಗೆ ಬಲಿ ಬೇಕಾಗಿಲ್ಲ. ಹೃದಯ ತುಂಬಿದ ಪ್ರೀತಿ ಬೇಕು, ಪ್ರೇಮ ಬೇಕು. ಅರ್ಥ ಆಗ್ತಿದೆಯಾ? ಸರಳವಾಗಿ, ಸಹಜವಾಗಿ ಎಲ್ಲರಲ್ಲೂ ಪ್ರೀತಿಯಿಂದ ಸಹಬಾಳ್ವೆ ನಡೆಸುವುದೇ ದೇವರಿಗೆ ಇಷ್ಟ. ನೆನ್ಪಿಟ್ಕೊಳ್ಳಿ. ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.